ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಹೊಸ ವರ್ಷಕ್ಕೆ ಈಸಿಯಾಗಿ ಮನೆಯಲ್ಲೇ ರವಾ ಕೇಕ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಈ ಕೇಕ್ ಅಂತೂ ತುಂಬಾ ರುಚಿಯಾಗಿರುತ್ತೆ, ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಮತ್ತು ಸಿಂಪಲ್ ಆಗಿರುತ್ತೆ. ಸೊ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ನಿಮಗೆ ತೋರಿಸ್ಕೊಡ್ತೀನಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ಕೇಕ್ ವೆರೈಟಿಗಳಿದ್ದಾವೆ, ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಆದರೆ ಇವತ್ತು ಮಾಡೋದು ತುಂಬಾ ರುಚಿಯಾಗಿರುತ್ತೆ, ಒಂದು ಹೆಲ್ತಿಯಾಗಿರುತ್ತೆ. ಖಂಡಿತ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಈ ರವೆ ಕೇಕ್ ಮಾಡೋದಕ್ಕೆ ಒಂದು ಬೌಲ್ಗೆ ನಾನು 1/4 ಕಪ್ ಆಗೋಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಮೊಸರು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಆದರೆ ಮೊಸರು ಹಾಕಿದ್ರೆ ನಿಮಗೆ ಆ ಒರಿಜಿನಲ್ ಟೇಸ್ಟ್ ಸಿಗುತ್ತೆ. 1/2 ಕಪ್ ಆಗೋಷ್ಟು ಎಣ್ಣೆ, 1/2 ಕಪ್ ಆಗೋಷ್ಟು ಬೆಲ್ಲದ ಪೌಡರ್ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಬಂದ್ಬಿಟ್ಟು ನಾರ್ಮಲ್ ಅಡುಗೆ ಯೂಸ್ ಮಾಡೋ ಅಂಥ ಎಣ್ಣೆ. ಮತ್ತು ಬೆಲ್ಲದ ಪೌಡರ್ ನಿಮಗೆ ಇಷ್ಟ ಆಗೋದಿಲ್ಲ ಅಂದರೆ ಸಕ್ಕರೆ ಕೂಡ ಹಾಕೋಬೋದು. ಸಕ್ಕರೆ ಪೌಡರ್ ಆಗಿ ತೊಗೊಂಡ್ರೆ 1 ಕಪ್ ಹಾಕ್ಕೊಳ್ಳಿ, ಅಥವಾ ನಾರ್ಮಲ್ ಸಕ್ಕರೆ ಹಂಗೆ ಹಾಕೋದಾದರೆ 1/2 ಕಪ್ ತಗೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ನಾನು 1.5 ಕಪ್ ಆಗೋಷ್ಟು ನಾರ್ಮಲ್ ಉಪ್ಪಿಟ್ಟು ಯೂಸ್ ಮಾಡೋವಂಥ ಬಾಂಬೆ ರವೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಹುರಿದಿರೋ ರವೆ ಅಂತೂ ಏನು ಹಾಕಿಲ್ಲ, ನಾರ್ಮಲ್ ರವೆ ಹಂಗೆ ಹಾಕ್ಕೊತಾ ಇದ್ದೀನಿ ಡೈರೆಕ್ಟಾಗಿ. ಹುರಿದಿರೋ ರವೆ ಇದ್ದರೆ ಕೂಡ ನೀವು ಅದನ್ನು ಯೂಸ್ ಮಾಡ್ಕೋಬೋದು. 1.5 ಕಪ್ ರವೆಗೆ 1/2 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಮೈದಾ ಹಿಟ್ಟು ಬದಲಾಗಿ ನೀವು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. 1 ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ನಿಮಗೆ ಅಂಗಡಿಗಳಲ್ಲೂ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ. 1/2 ಟೀ ಸ್ಪೂನ್ ಸೋಡಾ ಹಾಕ್ಕೊತಾ ಇದ್ದೀನಿ, ನಾರ್ಮಲ್ ಅಡುಗೆ ಸೋಡಾ. ಇಲ್ಲಿ ನಾನು ತೊಗೊಂಡಿರೋ ಅಳತೆ ಪ್ರಕಾರ ನೀವು ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಒಂದು 1/2 ಟೀ ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ನೀವು ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ ಕೂಡ ಹಾಕ್ಕೋಬೋದು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಅಳತೆ ಪ್ರಕಾರ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಮತ್ತು ಬೆಲ್ಲ ಹಾಕೋದ್ರಿಂದ ಒಂದು ಹೆಲ್ತಿಯಾಗೂ ಇರುತ್ತೆ. ರವೆನಲ್ಲಿ ಮಾಡೋದ್ರಿಂದನೂ ಒಂದು ತಿನ್ನೋರಿಗೆ ಡಿಫ್ರೆಂಟ್ ಟೇಸ್ಟ್ ಬೇಕಂದರೆ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇವಾಗ ನೋಡೋದಕ್ಕೆ ತೆಳ್ಳಗಿದೆ. ಇದನ್ನು ಒಂದು 10 ನಿಮಿಷ ಬಿಡಬೇಕು. 10 ನಿಮಿಷ ಬಿಟ್ಟಾಗ ರವೆ ಚೆನ್ನಾಗಿ ನೆನೆಯುತ್ತೆ. ಸೊ ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಆ ಥಿಕ್ನೆಸ್ಸು. ಅದಕ್ಕೂ ಮುಂಚೆ ಇಲ್ಲಿ ನಾನು ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ. ಫಸ್ಟ್ 1/4 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಒಂದು 1/2 ಕಪ್ ಆಗೋಷ್ಟು ಹಾಕ್ಕೊತೀನಿ. ಉಳಿದಿರೋದನ್ನ ಮೇಲೆ ಕೇಕ್ ಬೇಕ್ ಮಾಡೋ ಟೈಮ್ಗೆ ಹಾಕ್ಕೊತೀನಿ. ಈಗ ನೋಡ್ತಾ ಇರ್ಬೋದು ಟೂಟಿ ಫ್ರೂಟಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೂಡ ನಡೆಯುತ್ತೆ. ಇಲ್ಲಿ ನಾನು ಕೇಕ್ ಮಾಡೋದಕ್ಕೆ ಯಾವುದೇ ರೀತಿ ಓವನ್ ಯೂಸ್ ಮಾಡ್ತಾ ಇಲ್ಲ. ನಾರ್ಮಲಾಗಿ ಎಷ್ಟೋ ರೆಸಿಪಿ ಕುಕ್ಕರಲ್ಲಿ ತೋರಿಸಿದ್ದೀನಿ. ಈ ಥರ ನನ್ನ ಹತ್ರ ದೊಡ್ಡದಾಗಿ ಇರೋವಂಥ ಒಂದು ಕಡಾಯಿ ಇತ್ತು ನಾನ್ ಸ್ಟಿಕ್ದು, ಅದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದು ಮಧ್ಯದಲ್ಲಿ ಒಂದು ಈ ಥರ ಸ್ಟ್ಯಾಂಡ್ ಇಟ್ಬಿಟ್ಟು ಇದನ್ನು ಲೋ ಫ್ಲೇಮಲ್ಲಿ ಒಂದು 5 ರಿಂದ 10 ನಿಮಿಷ ಇದನ್ನು ಫ್ರೀ ಹೀಟ್ ಮಾಡ್ಕೊಳ್ಳೋಣ. ನೀವು ಓವನಲ್ಲಿ ಮಾಡೋದಿದ್ರಾದರೆ 180 ಡಿಗ್ರಿನಲ್ಲಿ ಒಂದು 5 ನಿಮಿಷ ಫ್ರೀ ಹೀಟ್ ಮಾಡ್ಕೊಳ್ಳಿ. ನನ್ನ ಹತ್ರ ಈ ಥರ ಕೇಕ್ ಟಿನ್ ಇದೆ, ಇದರಲ್ಲಿ ಮಧ್ಯದಲ್ಲಿ ಬಟರ್ ಪೇಪರ್ ಹಾಕಿ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಈ ಥರ ಕೇಕ್ ಟಿನ್ ಇಲ್ಲಾಂದರೆ ನಾರ್ಮಲ್ ಅನ್ನ ಮಾಡೋದಕ್ಕೆ ಅಲ್ಯೂಮಿನಿಯಂ ಪಾತ್ರೆ ಇಟ್ಟಿರ್ತೀರಲ್ಲ ಅದು ಯೂಸ್ ಮಾಡ್ಕೋಬೋದು, ಅಥವಾ ಸ್ಟೀಲ್ ಬಟ್ಲು ಅಥವಾ ಸ್ಟೀಲ್ ಟಿಫನ್ ಬಾಕ್ಸ್ ಆ ಥರ ರೌಂಡು ಸ್ಕ್ವಯರ್ದು ಯಾವುದಿದೋ ಅದನ್ನು ಯೂಸ್ ಮಾಡ್ಕೋಬೋದು ನೀವು. ಈಗ ನೋಡ್ತಾ ಇರ್ಬೋದು 10 ನಿಮಿಷಕ್ಕೆ ಚೆನ್ನಾಗಿ ನೆಂದಿದೆ ರವೆನೂ. ಸ್ವಲ್ಪ ಹಿಟ್ಟು ಕೂಡ ಮಂದ ಆಗಿದೆ, ಅಂದರೆ ಸ್ವಲ್ಪ ಗಟ್ಟಿಯಾಗಿ ಬಂದಿದೆ. ಈ ಹದ ಇರಬೇಕು, ಥಿಕ್ನೆಸ್ ಬಂದು ಪೂರ್ತಿ ಲಿಕ್ವಿಡ್ ಆಗೂ ಇರಬಾರ್ದು. ಈಗ ನೋಡಿ ಈ ಕೇಕ್ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಆ ಬೌಲಲ್ಲಿ ಉಳಿದಿರೋದನ್ನ ಹಾಕ್ಕೊತೀನಿ. ಹಾಕಿದ್ಮೇಲೆ ಈ ಥರ ಒಂದು 2 ಸರಿ ಟ್ಯಾಪ್ ಮಾಡೋಣ, ಯಾಕಂದರೆ ಎಲ್ಲೂ ಸೈಡಲ್ಲಿ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಇರಬಾರ್ದು. ಇನ್ನು ಉಳಿದಿರೋಂಥ ಟೂಟಿ ಫ್ರೂಟಿ ಹಾಕ್ಕೊತಾ ಇದ್ದೀನಿ. ಟೂಟಿ ಫ್ರೂಟಿ ಯಾವ ರೀತಿ ಮಾಡೋದಂತನೂ ನಮ್ಮ ಚಾನಲಲ್ಲಿದೆ. ಸೊ ನಿಮ್ಗೇನಾದರೂ ಬೈ ಚಾನ್ಸ್ ಸಿಕ್ಕಿಲ್ಲ ಅರ್ಜೆಂಟಿಗಾದರೆ ಮನೇಲಿರುವಂಥ ಗೋಡಂಬಿ ದ್ರಾಕ್ಷಿ ಬಾದಾಮಿನೇ ಹಾಕ್ಕೋಬೋದು, ಅದು ಕೂಡ ಹಾಕ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಗೋಡಂಬಿ ಬಾದಾಮಿನೇ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಮಾಡೋಷ್ಟರಲ್ಲಿ ನಾವು ಈ ಕಡೆ ಪಾತ್ರೆನ ಬಿಸಿ ಮಾಡೋದಕ್ಕೆ ಇಟ್ಟಿರಲ್ಲ, ಇದು ಕೂಡ ಒಂದು 10 ನಿಮಿಷಕ್ಕೆ ಬಿಸಿಯಾಗಿರುತ್ತೆ. ಇದನ್ನು ಲೋ ಫ್ಲೇಮಲ್ಲೇ ಮಾಡೋದ್ರಿಂದ ನಮಗೆ ಈಸಿಯಾಗಿ ಮನೇಲಿ ಕೇಕ್ ಆಗುತ್ತೆ. ಈ ಪಾತ್ರೆನ ಮಧ್ಯದಲ್ಲಿ ಇಟ್ಟು ಪೂರ್ತಿ ಸುತ್ತಲೂ ಗಾಳಿ 2 ಕಡೆ ಸುತ್ತಲೂ ಬಿಸಿ ತಾಗೋ ಥರ ಇಡಿ. ಮುಚ್ಚಳ ಮುಚ್ಚಿಬಿಟ್ಟು ಯಾವುದೇ ರೀತಿ ಗಾಳಿ ಹೋಗಬಾರ್ದು. ಈ ಥರ ಲವಂಗ ಇಟ್ಟು ಕವರ್ ಮಾಡ್ಕೊಂಡಿದ್ದನ್ನು 40 ರಿಂದ 45 ನಿಮಿಷ ಫುಲ್ಲು ಲೋ ಫ್ಲೇಮಲ್ಲೇ ಬಿಡ್ತೀನಿ, ಅಂದರೆ ಸಿಮ್ಮಲ್ಲೇ ಇಡಬೇಕು. ಸೊ ನೀವು ಕುಕ್ಕರಲ್ಲಿ ಮಾಡ್ದೇನು ಸಿಮ್ಮಲ್ಲೇ ಇಡಬೇಕು. ಕುಕ್ಕರಲ್ಲಿ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ. ಈಗ 40 ರಿಂದ 45 ನಿಮಿಷ ಅಂದರೆ 3/4 ಗಂಟೆ ಆದಮೇಲೆ ಇವಾಗ ನಾನು ಇದನ್ನು ಬೆಂದಿದೆ ಇಲ್ವಂತ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಟೂತ್ ಪಿಕ್ ಕಡ್ಡಿ ಅಥವಾ ಸ್ಪೂನ್ ಅಥವಾ ಚಾಕುವಿಂದ ನೀವು ಚುಚ್ಚಿದಾಗ ಕ್ಲಿಯರಾಗಿ ಬಂದಿದೆ ಅಂದರೆ ಬೆಂದಿದೆ ಅಂತ. ಏನಾದರೂ ಒಂದು ಸ್ವಲ್ಪ ಅಂಟಂಟು ಥರ ಇದ್ದರೆ ಒಂದು 5 ನಿಮಿಷ ಮತ್ತೆ ಇದನ್ನು ಮುಚ್ಚಲಾಕಿ ಬಿಸಿ ಮಾಡಿ. ಆನಂತರ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಒಂದು ಅರ್ಧ ಗಂಟೆ ಆದರೂ ಬಿಡಬೇಕು. ಬಿಸಿ ಇರುವಾಗ ಯಾವುದೇ ರೀತಿ ನಿಮಗೆ ಒರಿಜಿನಲ್ ಟೇಸ್ಟು ಸಿಗೋದಿಲ್ಲ, ಬಿಸಿ ಇರೋವಾಗ ಟೇಸ್ಟ್ ಕೂಡ ಒಂದು ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಇದನ್ನು ಒಂದು ಅರ್ಧ ಗಂಟೆ ಪೂರ್ತಿ ಒಂದು ಫ್ಯಾನ್ ಮುಂದೆ ಹಾಕಿದ್ರೆ ಈಸಿಯಾಗಿ ತಣ್ಣಗಾಗುತ್ತೆ. ಆನಂತರ ನೀವು ತಿನ್ನೋದಕ್ಕೆ ರೆಡಿಯಾಗಿರುತ್ತೆ ಕೇಕು. ಇವಾಗ ಇದನ್ನು ಉಲ್ಟದಲ್ಲಿ ತಿರುವಾಕಿ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಸೀದೆ ಹೋಗಿಲ್ಲ, ಕರೆಕ್ಟಾಗಿ ಬಂದಿದೆ. ಅದ ಮಾತ್ರ
ಸೂಪರಾಗಿ ಬಂದಿದೆ. ನಮ್ಮನೇಲಂತೂ ಮಾಡಿ ಸ್ವಲ್ಪ ಹೊತ್ತಿಗೆ ಎಲ್ಲ ಖಾಲಿ ಮಾಡಿ ಹಾಕ್ಬಿಟ್ರು, ಅಷ್ಟು ಚೆನ್ನಾಗಿತ್ತು. ಖಂಡಿತ ನೀವು ಕೂಡ ಮನೇಲಿ ಟ್ರೈ ಮಾಡಿದೆ ನಿಮ್ಮ ಮನೇಲಿ ಕೂಡ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ರವೆನಲ್ಲಿ ಕೂಡ ನೀವು ಕೇಕ್ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಈ ಹೊಸ ವರ್ಷಕ್ಕೆ ಟ್ರೈ ಮಾಡಿ ನೋಡಿ. ಹೊಸ ವರ್ಷಕ್ಕಂತೆಲ್ಲ ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂದರೆ ಸ್ನ್ಯಾಕ್ಸ್ ಕೇಳ್ತಾ ಇದ್ರೆ ಸೊ ಅಥವಾ ವಿಶೇಷ ದಿನಗಳಲ್ಲಿ ಕೂಡ ಈ ಕೇಕ್ನ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಬೆಲ್ಲ ಹಾಕಿ ಮಾಡಿರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಈ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಈಗಲೇ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೊಸದಾಗಿ ರೇಖಾ ಅಡುಗೆ ಚಾನಲ್ ನೋಡ್ತಾ ಇದ್ರೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.